ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಂಜುನಾಥ್ ಅಂತೇಳಿ. ನಾನು ವೃತ್ತಿಯಲ್ಲಿ ಒಬ್ಬ ರೈತ. ಈ ಒಂದು ರೈತರ ಕಷ್ಟ ಏನಿದೆ ಅಂತ ಹೇಳ್ಬಿಟ್ಟು ನಿಮಗೆ ಎಲ್ಲ ರೈತರಾದವ್ರಿಗೆ ಗೊತ್ತಿರುತ್ತೆ. ಏನಪ್ಪ ಅಂದರೆ, ಒಂದು ಬೆಳೆಗಳಿಗೆ ಕೆಮಿಕಲನ್ನು ಹೊಡೆಯೋದ್ರಿಂದ ಯಾವ ರೀತಿ ಗಿಡಗಳಿಗೆ ನಷ್ಟ ಆಗುತ್ತೆ ಮತ್ತು ಕೀಟಗಳು ಎಷ್ಟು ಹುಟ್ಕೊಳ್ತವೆ, ಅದಕ್ಕೋಸ್ಕರ ನಾನು ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಆದಂಥ ಒಂದು ಮೋದಿ ಕೇರ್ ಪ್ರಾಡಕ್ಟನ್ನು ಮೋದಿ ಕೇರಲ್ಲಿ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಈ ಒಂದು ತೊಗರಿ ಬೆಳೆಗೆ ಸಿಂಪಡಣೆ ಮಾಡಿರೋದ್ರಿಂದ ನೋಡ್ಬೋದು ನೀವು ಇಲ್ಲಿ ಕಾಯಿಗಳು ಎಷ್ಟು ಸಮೃದ್ಧಿಯಿಂದ ಬಿಟ್ಟಿದೆ. ಇನ್ನೂ ಹೂವು ಬಿಡ್ತಾ ಇದೆ, ಚಿಕ್ಕ ಚಿಕ್ಕ ಕಾಯಿಗಳೇನೂ ಇದೆ. ಇಲ್ಲಿ ನೋಡಿ, ಕಾಯಿ ನೋಡ್ಬೋದು. ಇಷ್ಟೆಲ್ಲ ಕಾಯಿಗಳು ಬಿಡಬೇಕಾದ್ರೆ ಒಂದು ಕಾರಣ, ಒಂದು ಆ್ಯಕ್ಟಿವೇಟಿ ಯಾವ ಥರ ಕೆಲಸ ಮಾಡುತ್ತಂದರೆ, ಈ ಆ್ಯಕ್ಟಿವೇಟಿ ಅನ್ನೋದು ಒಂದು ಸ್ಪ್ರೆಡ್ಡರ್ ಮತ್ತು ವೆಟರ್. ಇದನ್ನು ಸ್ಪ್ರೆಡ್ಡರ್ ಅಂದರೆ, ಈಗ ನಾವು ಯಾವ ಒಂದು ಔಷಧಿಯನ್ನು ಹೊಡಿತೀವಿ ಅದು ಹೊಡೆದಿರೋದು ಬಿಸಿಲಿಗೆ ಆರೋಗ್ಬಿಡುತ್ತೆ. ಆ ಹೊಡೆದಿರೋ ಬಿಸಿಲಿಗೆ ಆರದೇ ಇರೋ ಥರ ಒಂದು ಎಲೆಗೆ ಒಂದು ಹನಿ ಸಿಡೀತು ಅಂದರೆ, ಒಂದು ಸಿಂಪರಣೆ ಆಯಿತು ಅಂದರೆ ಅದು ಬೇರಿನವರೆಗೆ ಹೋಗಿ ಮುಟ್ಟಬೇಕು. ಆ ಕೆಲಸವನ್ನು ಈ ಒಂದು ಆ್ಯಕ್ಟಿವೇಟಿ ಅನ್ನೋದು ಮಾಡುತ್ತೆ. ಅದೇ ಥರನಾಗಿ ಒಂದು ಆ್ಯಕ್ಟಿವ್ ಮ್ಯಾಕ್ಸ್ ಅನ್ನೋದು, ಇದು ಒಂದು ಜೈವಿಕ ಗೊಬ್ಬರ ಅಂತ ಕರಿತೀವಿ ನಾವು. ಒಂದು 500 ml ಆ್ಯಕ್ಟಿವ್ ಮ್ಯಾಕ್ಸನ್ನು ನಾವು ಒಂದು ಎಕರೆಗೆ ಅಥವಾ ಒಂದು ಭೂಮಿಗೆ ಹಾಕಿದರೆ, ಒಂದು ಟ್ರ್ಯಾಕ್ಟರ್ ಏನು ತಿಪ್ಪೆ ಗೊಬ್ಬರ ಅಂತೇವಲ್ಲ, ಆ ತಿಪ್ಪೆ ಗೊಬ್ಬರ ಯಾವ ಥರ ಒಂದು ತಿಪ್ಪೆ ಗೊಬ್ಬರವನ್ನು ಹಾಕಿದಷ್ಟು ಒಂದು ಆ್ಯಕ್ಟಿವ್ ಮ್ಯಾಕ್ಸ್ ಕೆಲಸ ಮಾಡುತ್ತೆ ಅಂತೇಳ್ಬಿಟ್ಟು ನಮಗೆ ಅರ್ಥ ಆಗಿದೆ. ಗಿಡಗಳು ನೋಡ್ಬೋದು ಎಷ್ಟು ಸಮೃದ್ಧವಾಗಿ ಬೆಳೆದಿದೆ. ಈ ಒಂದು ಗಿಡಗಳಿಗೆ ಯಾವುದೇ ನೀರನ್ನು ಹಾಯಿಸಿಲ್ಲ, ಆದ್ರೂ ಇಷ್ಟು ಸಮೃದ್ಧವಾಗಿ ಬೆಳೆದಿದೆ ಅಂದರೆ ಇದಕ್ಕೆ ಕಾರಣ ಒಂದು ನೈಸರ್ಗಿಕ ಗೊಬ್ಬರ ಆದಂಥ ಒಂದು ಆ್ಯಕ್ಟಿವ್ ಮ್ಯಾಕ್ಸು. ಅದೇ ಥರನಾಗಿ ಒಂದು ಇದು ಆ್ಯಕ್ಟಿವ್ ಜೈಮ್ ಅಂತ ಬರುತ್ತೆ. ಈ ಆ್ಯಕ್ಟಿವ್ ಜೈಮು ಏನು ಕೆಲಸ ಮಾಡುತ್ತಂದರೆ, ಈ ಆ್ಯಕ್ಟಿವ್ ಜೈಮ್ ಅನ್ನೋದು ಒಂದು ಇಳುವರಿಯನ್ನು ಜಾಸ್ತಿ ಮಾಡುತ್ತೆ. ಇಳುವರಿ ಯಾವ ಥರ ಜಾಸ್ತಿ ಮಾಡುತ್ತಂದರೆ, ಒಂದು ಎಕರೆಗೆ ತೊಗರಿ ಒಂದು 5 ಕ್ವಿಂಟಲು ಅಥವಾ 6 ಕ್ವಿಂಟಲ್ ಆಗ್ತಿತ್ತಂದರೆ ಅದಕ್ಕೆ ಒಂದು 7 ರಿಂದ 8 ಕ್ವಿಂಟಲ್ ಮಾಡುವಂಥ ಒಂದು ತಾಕತ್ತಿದೆ ಅದಕ್ಕೆ ಆ್ಯಕ್ಟಿವ್ ಜೈಮ್ಗೆ. ಈ 7 ರಿಂದ 8 ಕ್ವಿಂಟಲ್ ಯಾವ ಥರ ಮಾಡುತ್ತೆ ಅಂದರೆ, ಗಿಡಗಳ ವೃದ್ಧಿಯನ್ನು ಆ್ಯಕ್ಟಿವ್ ಮ್ಯಾಕ್ಸ್ ಮಾಡುತ್ತೆ. ಒಂದು ಬೆಳೆಗಳ ಅಭಿವೃದ್ಧಿ ಮಾಡಿ ಆ ಬೆಳೆಗಳಿಗೆ ಚೈತನ್ಯ ತುಂಬಿ ಅದಕ್ಕೆ ಎಲ್ಲನೂ ಸರ್ಕ್ಯುಲೇಷನ್ ಮಾಡೋದು ಒಂದು ಆ್ಯಕ್ಟಿವೇಟಿ ಕೆಲಸ ಮಾಡುತ್ತೆ. ಅದೇ ಥರನಾಗಿ ಈ ಆ್ಯಕ್ಟಿವ್ ಜೈಮ್ ಅನ್ನೋದು ಒಂದು ಇದನ್ನು ಮಾಡಿಕೊಂಡು ಅದು ಒಂದು ಇಳುವರಿಯನ್ನು ಜಾಸ್ತಿ ಕೊಡೋದರಲ್ಲಿ ಒಂದು ಸಹಕಾರಿಯಾಗುತ್ತೆ ಅಂತೇಳಿ ಹೇಳ್ಬೋದು. ನನಗೆ ಒಂದು ತುಂಬ ಸಂತೋಷ ಆಗ್ತಾಯಿದೆ. ಈ ಒಂದು ತೊಗರಿ ಬೆಳೆಯನ್ನು ಇಷ್ಟು ಸಮೃದ್ಧಿಯಾಗಿ ನಾನು ಒಂದು ವ್ಯವಸಾಯ ಮಾಡಲು ಹೊರಟು ಒಂದು 5 ರಿಂದ 6 ವರ್ಷ ಆಗಿರಬೇಕು. ಈ ತೋಟದಲ್ಲಿ, ಈ ಹೊಲದಲ್ಲಿ ಇಷ್ಟು ಸಮೃದ್ಧಿಯಾಗಿ ತೊಗರಿ ಬೆಳೆ ಎಂದೂ ಬೆಳೆದಿಲ್ಲ ಅಂಥೇಳಿ ನಾವೊಂದು ನೋಡಿರೋ ಪ್ರಕಾರ ಇಷ್ಟು ಸಮೃದ್ಧಿಯಾಗಿ ಎಂದೂ ಬೆಳೆದಿಲ್ಲ ಅಂಥೇಳಿ ನನಗೆ ಗೊತ್ತು. ಅದಕ್ಕಾಗಿ ಎಲ್ಲ ಒಂದು ರೈತರು ಈ ಒಂದು ಬೆಳೆಗೆ, ಯಾವುದೇ ಬೆಳೆ ಆಗಲಿ, ತೊಗರಿ ಅಷ್ಟೇ ಅಲ್ಲ, ಈ ಒಂದು ಈರುಳ್ಳಿ ಆಗಿರ್ಬೋದು, ಅದೇ ಥರನಾಗಿ ಒಂದು ಮೆಕ್ಕೆಜೋಳ ಆಗಿರ್ಬೋದು, ಒಂದು ಕಬ್ಬಿಗೆ ಆಗಿರ್ಬೋದು, ಕಬ್ಬಿನ ಬೆಳೆಗೆ ಆಗಿರ್ಬೋದು, ಯಾವುದೇ ಬೆಳೆ ಇರಲಿ, ಅದು ಒಂದು ಬಾಳೆ ಬೆಳೆಗೆ ಆಗಿರ್ಬೋದು, ಅದನ್ನು ನಾವು ಒಂದು ಕೆಮಿಕಲನ್ನು ಹೊಡೆಯೋದಕ್ಕಿಂತ ಒಂದು ಜೈವಿಕವಾಗಿರುವಂಥ ಆರ್ಗ್ಯಾನಿಕ್ ಪ್ರಾಡಕ್ಟು ಮತ್ತು ಸ್ವದೇಶಿ ವಸ್ತು, ಈ ಒಂದು ಸ್ವದೇಶಿ ವಸ್ತುವನ್ನು ಯೂಸ್ ಮಾಡೋದರಿಂದ ರೈತರಿಗೂ ಅನುಕೂಲ ಇದೆ, ನಮ್ಮ ಬೆಳೆಗೂ ಅಭಿವೃದ್ಧಿ ಆಗುತ್ತೆ, ರೈತರ ಬೆಳೆನೂ ಒಂದು ಸಮೃದ್ಧಿಯಿಂದ ಕೂಡಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಬೆಳೆಗೆ ಒಂದು ಯಾವುದೇ ಕೆಮಿಕಲನ್ನು ಯೂಸ್ ಮಾಡಿಲ್ಲ. ಇದು ಈ ತೊಗರಿ ಬೆಳೆ, ಈ ಒಂದು 3 ಹೇಳಿದೆ ನಾನು, ಆ್ಯಕ್ಟಿವೇಟಿ, ಆ್ಯಕ್ಟಿವ್ ಮ್ಯಾಕ್ಸ್ ಮತ್ತು ಆ್ಯಕ್ಟಿವ್ ಜೈಮನ್ನು. ಇದು ಯಾವುದೇ ಒಂದು ಕೀಟನಾಶಕ ಅಲ್ಲ, ಒಂದು ಕೀಟವನ್ನು ಸಾಯಿ ಹೊಡೆಯುವಂಥ ಒಂದು ಕೀಟನಾಶಕ ಅಲ್ಲ. ಕೀಟವನ್ನು ಬಾರದಂತೆ ತಡೆ ಹಿಡಿಯುತ್ತೆ.
ನಾನು ಆ್ಯಕ್ಚುಲಿ ಈಗೊಂದು 20 ದಿನದ ಹಿಂದೆ ಒಂದು ಕೀಟನಾಶಕ ಹೊಡೆದಿದ್ದೆ. ಅದ್ರ ಜೊತೆ ಆ್ಯಕ್ಟಿವ್ 80ಯನ್ನು ಮಿಕ್ಸ್ ಮಾಡಿ ಹೊಡೆದಿದ್ದೆ. ಆ ಆ್ಯಕ್ಟಿವ್ 80 ಯಾವ ಥರ ಕೆಲಸ ಮಾಡಿದೆ ಅಂದರೆ, 20 ದಿನದಿಂದ ನಾನು ಹೊಡೆದ ಮೇಲೆ ಒಂದು ಗಂಟೆ ಒಳಗಡೆ ಮಳೆ ಆಯಿತು. ಏನು ಮಳೆ ಆದಮೇಲೆ ನನ್ನ ಭಯ ಆಗಿತ್ತು. ಏನು ಭಯ ಆಗಿತ್ತು ಅಂದರೆ, ಎಲ್ಲ ತೊಳೆದೋಯ್ತು, ವಾಪಸ್ ಮತ್ತೆ ಕೀಟಗಳು ಹುಟ್ಕೊಳ್ಳುತ್ತೆ, ಮತ್ತೆ ವಾಪಸ್ಸು ಏನೋ ಸಿಂಪರಣೆ ಮಾಡಬೇಕು ಕೀಟನಾಶಕ ಅನ್ನೋದೊಂದು ಭಯ ಹುಟ್ಕೊಂಡಿತ್ತು. ಬಂದು ನೋಡಿದರೆ ಇಲ್ಲಿ ಇಡೀ ಹೊಲ ಏನು ತೊಗರಿ ಬೆಳೆ ಇದೆಯಲ್ಲ, ಈ ಹೊಲವನ್ನು ಬಂದು ನೋಡಿದರೆ ಒಂದು ಕೀಟ ಕಾಣಿಸ್ತಾ ಇಲ್ಲ. ಈ ಕೀಟ ಕಾಣಿಸ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನಪ್ಪ ಅಂದರೆ, ಈ ಒಂದು ಹನಿ ಏನು ಕೀಟನಾಶಕ ಇರುತ್ತೆ ಅದು ಬೇರಿನವರೆಗೆ ಮತ್ತು ಇನ್ನೂ ಹೆಚ್ಚು ದಿನಗಳ ಕಾಲ ಕೀಟಗಳು ಆಗದಂತೆ, ಕೀಟ ಬಾಧೆ ಬಾರದಂತೆ ತಡೆ ಹಿಡಿಯುವುದಕ್ಕೆ ಒಂದು ಆ್ಯಕ್ಟಿವ್ 80ಯನ್ನು ಮಿಕ್ಸ್ ಮಾಡಿದ್ದಕ್ಕಾಗಿ ಈ ಒಂದು ಉತ್ತಮವಾದ ರಿಸಲ್ಟ್ ಬಂದಿದೆ. ಅದಕ್ಕಾಗಿ ಎಲ್ಲ ರೈತರಿಗೆ ಹೇಳೋದಿಷ್ಟೇ, ಎಲ್ಲರೂ ಒಂದು ಸ್ವದೇಶಿ ವಸ್ತುವನ್ನು ಬಳಸಿ ಅದೇ ಥರನಾಗಿ ಇಳುವರಿಯನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಇದನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದನ್ನು ಏನು ಈ ಒಂದು ಪ್ರಾಡಕ್ಟನ್ನು, ಸ್ವದೇಶಿ ವಸ್ತುವನ್ನು ನಮಗೆ ಕೊಟ್ಟಿರುವಂಥ ಸಮೀರ್ ಮೋದಿ ಸರ್ಗೆ ಒಂದು ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಚಿಕ್ಕ ವಿಡಿಯೋ ತುಣುಕನ್ನು ಮುಗಿಸ್ತಾ ಇದ್ದೀನಿ. ಜೈ ಮೋದಿ ಕೇರ್.